ಇವತ್ತಿನ ಸದನದಲ್ಲೂ ಕೂಡ ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆಯದ್ದೇ ಗದ್ದಲ. ಕಲಾಪ ಆರಂಭ ಆಗ್ತಾ ಇದ್ದಂತೆ ಹೋರಾಟ. ಬಿಜೆಪಿಯಿಂದ ಹೋರಾಟ ಮುಂದುವರೆದಿದೆ. ಇವತ್ತು ಕೂಡ ನಾಗೇಂದ್ರಗಾಗಿ ರಾಜೀನಾಮೆ ಕೊಡಿ ಅಂತ ಆಗ್ರಹದೊಂದಿಗೆ ಗದ್ದಲ ಎಬ್ಬಿಸಿದ್ದಾರೆ ವಿಪಕ್ಷಗಳು. ಕೇಳಿರೋದ್ರಲ್ಲಿ ಸುಮಾರು 9 ಸ್ಕೂಲಲ್ಲಿ ಬೇರೆ ಕಡೆ ಪರಿಶೀಲನೆ ಮಾಡಿ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂತ ಅವಶ್ಯಕತೆ ಎಷ್ಟಿದೆ, ಮಕ್ಕಳ ಸಂಖ್ಯೆ ಏನಿದೆ, ಯಾವ ಸಿಚುವೇಶನ್ ಯಾವ ಥರ ಇದೆ ಅಂತೇಳಿ ಮಾತನ್ನು ಕೊಡ್ತೀನಿ. ಶೌಚಾಲಯವನ್ನು ಒಂದೇ ಟೈಮ್ನಾಗ ಪರಮೇಶ್ವರ್ದ ಅವನಿತ್ತು, ಶ್ರೀ ಗುರುರಾಜ್ ಶೆಟ್ಟಿ ಇನ್ನೊಬ್ಬರದಲ್ಲಿ ಅವನಿತ್ತು, ಅವ್ರನ್ನೆಲ್ಲ ಅವ್ನು ಮಾಡ್ತಾರೆ, ನಮ್ಗೆ ಮಾಡೋದು. ಶ್ರೀ ಚೆನ್ನಾರೆಡ್ಡಿ ಹುನ್ನೂರ್, ಶ್ರೀ ವತ್ಸ TS, ಶ್ರೀ ಶೈಲೇಂದ್ರ ಬಿಲ್ದಾಳೆ, ಅವ್ರೇನು ಮಾತಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಶ್ರೀಮತಿ ನಯನಾ ಮೋಟಮ್ಮ. ಅಲ್ಲ, ಈ ಸರ್ತಿ ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 413. ಮಾನ್ಯ ಅಧ್ಯಕ್ಷರ ಇದು ಮೈಕ್ ಚಾಲು ಮಾಡಿಸ್ರಿ. ಕೇಳಿಸ್ತಾ ಇದೆಯಾ? ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಕನಿಷ್ಠ ವೇತನ ಮತ್ತೆ ಏನು ಇತರ ಬೇಡಿಕೆಗಳಿದೆ ಅತಿಥಿ ಶಿಕ್ಷಕರದ್ದು, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೀನಿ ಶಿಕ್ಷಣ ಸಚಿವರಿಗೆ. ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಅಟ್ಲೀಸ್ಟ್ ಕನಿಷ್ಠ ವೇತನ ಕೊಡಬೇಕು ಅಂತ. ಯಾಕಂದ್ರೆ ಈಗ ಕೊಡ್ತಾ ಇರುವ ವೇತನ ಗೆಸ್ಟ್ ಟೀಚರ್ಸ್ಗೆ ಬರೀ 14,000 ರೂಪಾಯಿ ಮಾತ್ರ. ಅವರು ವಾರದಲ್ಲಿ 10 ಗಂಟೆ ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಿಗ್ತಾ ಇರೋದು 14,000. ಈಗ ಕನಿಷ್ಠ ಪಕ್ಷ ಇದು ಕನಿಷ್ಠ ವೇತನ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನು ಲೇಬರ್ ಕೆಲಸ ಮಾಡ್ತಾರೆ ಕಾಫಿ ತೋಟದಲ್ಲಿ, ಅವರಿಗೆ ಪ್ರತಿ ಗಂಟೆಗೆ ಪ್ರತಿ ದಿನಕ್ಕೆ 600 ರೂಪಾಯಿಯಿಂದ 800 ರೂಪಾಯಿ ಸಿಗುತ್ತೆ. ಬಟ್ ಆದ್ರೆ ಅತಿಥಿ ಶಿಕ್ಷಕರಿಗೆ ಒಂದು ದಿನಕ್ಕೆ ಬರೀ 466 ರೂಪಾಯಿ ಸಿಗ್ತಾ ಇದೆ. ಇವರು ಓದಿರೋರು, ಡಿಗ್ರಿ ಹೋಲ್ಡರ್ಸು, ಅವ್ರಿಗೆ ಅಷ್ಟು ವೇತನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಸರ್ಕಾರದಿಂದ ತಪ್ಪಾಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ ಇರೋದೇ ಬರೀ 5,910 ಅತಿಥಿ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರು. ಸೊ ಇವರಿಗೆ ನಾನು ಕನಿಷ್ಠ ವೇತನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಏನು ಅಂದ್ರೆ, ಈಗ ಈ ಅತಿಥಿ ಶಿಕ್ಷಕರು ಸುಮಾರು ವರ್ಷಗಳಿಂದ ಈ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಬೇರೆ ಯಾವುದೂ ರೆಕಗ್ನಿಷನ್ ಇಲ್ಲ, ಅವರಿಗೆ ಸೇವಾ ಅನುಭವ ಪತ್ರ ಸಿಗ್ತಾ ಇಲ್ಲ. ಏನು ಡಿಗ್ರಿ ಕಾಲೇಜಲ್ಲಿರೋ ಗೆಸ್ಟ್ ಟೀಚರ್ಸಿಗೆ ನಾವು ಕೃಪಾಂಕ ಅಂತ ಕೊಡ್ತೀವಿ, ಅದನ್ನು ನಾವು ಅತಿಥಿ ಶಿಕ್ಷಕರಿಗೆ ಇಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಕಾಲೇಜಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರಿಗೆ ನಾವು ಈ ಕೃಪಾಂಕನ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಇದರಲ್ಲಿ ಚೇಂಜಸ್ ಬದಲಾವಣೆ ತರಬೇಕು ಅಂತ ನಾನು ಸಚಿವರ ಹತ್ರ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಹಿಳಾ